ನನಗನ್ಸುತ್ತೆ ಕವಂಚೂರು ಗ್ರಾಮ ಅರಣ್ಯ ಸಮಿತಿ 1999ರಲ್ಲಿ ಪ್ರಾರಂಭವಾಗಿರೋದು. ಅದಾದ ನಂತರ ಇದೇ ಮೊದಲ ಬಾರಿಗೆ ಇವರು ಸೌಲಭ್ಯವನ್ನು ಪಡ್ಕೊಳ್ತಾ ಇರೋದು ಸರ್. ಸೊ ಇದು ನಮ್ಮ ಪೀರಿಯಡ್ ಅಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ನಮಗೆ ಇದು ಸಂತೋಷಕರವಾದಂತ ವಿಷಯ. ಇಲ್ಲಿ ಒಟ್ಟು 320 ಕುಟುಂಬಗಳಿದ್ದು ಈ ಬಾರಿ ಒಟ್ಟು 12,60,000 ಬಿಡಿಎಫ್ ಫಂಡಿಗೆ 12,60,000 VFDF ನಿಧಿಗೆ ಬಂದಿರುತ್ತೆ. ಇದರಲ್ಲಿ ನಾವು ಈ ಸಲ ಸಿಲಿಂಡರ್ಸ್ ಮತ್ತೆ ಸಿಂಟೆಕ್ಸ್ ಗಳನ್ನು ಎಲ್ಲ ಫಲಾನುಭವಿಗಳಿಗೆ ನಾವು ಈ ಸಲ ನೀಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಇನ್ನು ಮುಂದೆ ಹೆಚ್ಚಿನ ಕಟಾವಣೆಗಳು ಬಂದ ನಂತರ ಹೆಚ್ಚೆಚ್ಚಾಗಿ ನಾವು ಸೌಲಭ್ಯಗಳನ್ನು ಏನು ಅರಣ್ಯ ಪ್ರದೇಶದ ಮೇಲೆ ಒತ್ತಡ ಹೆಚ್ಚುತ್ತಾ ಇದೆ ಅದನ್ನು ಕಡಿಮೆ ಮಾಡುವ ಸಲುವಾಗಿ ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಇಲಾಖೆಯಿಂದ ಕೊಡಲಾಗುವುದು ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ನಾವು ನೀವೆಲ್ಲರೂ ತಿಳಿದಿರೋ ಹಾಗೆ ಮತ್ತೊಬ್ರು ಮಾದೇವ ಜಟ್ಯ ಹಿತ್ತಲಕೊಪ್ಪ ಗೌರವಿಸಬೇಕಂತ ನಮ್ಮಲ್ಲಿ ಪ್ರೀತಿ ಇದೆ ಮಾತಾಡಿ. ಅನೇಕ ವ್ಯಕ್ತಿಗಳು ಸಾಕಷ್ಟು ಅರಣ್ಯನ ನಡೆಯೋದ್ರ ಮುಖಾಂತರ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹಣವನ್ನ ಇವತ್ತು ಸಂಪಾದನೆ ಮಾಡಿರ್ತಕ್ಕಂಥ ಅರಣ್ಯ ಸಮಿತಿಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ನನಗೆ ಬಹಳ ಹೆಮ್ಮೆ ಆಗುತ್ತೆ. ಸರ್ಕಾರ ಇವತ್ತು ಅರಣ್ಯಗಳನ್ನ ಯಾವ ರೀತಿ ಬೆಳೆಸಬೇಕು ಮಾಡಬೇಕು ಅನ್ನೋ ವಿಚಾರದಲ್ಲಿ ಹಲವಾರು ರೀತಿಯ ಗಿಡಗಳನ್ನ ಹಚ್ಚುವ ಮುಖಾಂತರ ಹಸಿರು ಕ್ರಾಂತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆಗ ಒಂದು ಮಾತ್ರ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಹೇಳಕ್ಕೆ ಬಯಸ್ತೇನೆ ನಾನು. ತಾವು ನಮ್ಮಿಂದ ಅರಣ್ಯ ಬೆಳೀತಾ ಇದೆ ಅನ್ನೋದನ್ನ ಗಿಡ ಹಚ್ತಾ ಇದ್ವಿ, ಸರ್ಕಾರಿ ಕೆಲಸವನ್ನ ನಾನು ಪ್ರಾಮಾಣಿಕ ಮಾಡ್ತಿದ್ದೇನೆ ಅಂತ ಮಾತನ್ನ ತಾವು ಹೇಳ್ತಾ ಇದ್ರಿ. ಅದನ್ನ ನಾನು ಸ್ವಾಗತವನ್ನು ಮಾಡ್ತೀನಿ. ಆದ್ರೆ ಅರಣ್ಯ ಇಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಇಷ್ಟೊಂದು ಭದ್ರವಾಗಿ ಗಿಡಮರಗಳನ್ನ ನೋಡ್ತಿದ್ವಿ ಅಂತಂದ್ರೆ ಆ ಭಾಗದ ಎಲ್ಲ ಸಾರ್ವಜನಿಕರ ಸಹಕಾರ ಇರೋದ್ರಿಂದ ಏನಾಗಬೇಕು ಚೆನ್ನಾಗಿದೆ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಿದ್ದಾರೆ. ಇದರಲ್ಲಿ ತಾವು ಇಲಾಖೆಯನ್ನು ಕೂಡ ನಾನು ಅಭಿನಯಿಸ್ತೀನಿ. ನಾನು ಇವತ್ತು ಅರಣ್ಯ ಇಲಾಖೆಯ ಮುಖ್ಯಸ್ಥರು ಮತ್ತು ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಿ ಇವತ್ತೇನು ಸಹಜವಾಗಿ ನಮ್ಮ ಪೂರ್ವಜರು ಬಂದಿರತಕ್ಕಂಥ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಹಚ್ಚುವಂತ ಕಾರ್ಯಕ್ರಮವನ್ನ 1947ರಿಂದ ಪ್ರಾರಂಭ ಮಾಡಿರುವಂತದನ್ನ ಇವತ್ತು ಇಡೀ ಗ್ರಾಮೀಣ ಭಾಗದ ಹಿಡಿದು ನಗರ ಪಟ್ಟಣದಲ್ಲಿ ಇಡೀ ದೇಶದಲ್ಲಿ ಕೂಡ ಈ ಒಂದು ಕ್ರಾಂತಿಯನ್ನು ಮಾಡಿರುವಂತ ಇದ್ರ ಜೊತೆಯಲ್ಲಿ ಅರಣ್ಯ ಭೂಮಿಯನ್ನ ನಾವು ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿ. ಇಲಾಖೆ ಅಧಿಕಾರಿಗಳು ಸರ್ಕಾರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥದ್ದು. ಅವ್ರು ಇಲ್ಲೇನು ವ್ಯಕ್ತಿನ ಅವಕಾಶ ಕೊಟ್ಟಿರ್ತಾರೋ ನಂತರ ಮತ್ತಿನ್ನೇನು ಕೊಡ್ತಾರೋ ಹಾಗೆ ಅವರು ಬೇರೆ ಬೇರೆ ಕಡೆ ಸರ್ಕಾರಿ ಸೇವೆಯಲ್ಲಿ ಹೋಗ್ತಾರೆ. ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಸರ್ಕಾರಿ ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನೀವೆಲ್ಲರೂ ಕೂಡ ಮೇಲೆ ಇರುವಂತ ಬದುಕಿಗೆ ತಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಇರುವಾಗ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾರಿಗೆ ಒಂಚು ಭೂಮಿ ಇಲ್ವೋ ಅವ್ರ ಬದುಕಿಗಾಗಿ ಎಷ್ಟು ಜನ ಅಧಿಕಾರವನ್ನು ಮಾಡ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ GPS ಅನ್ನ ಮಾಡೋದ್ರ ಅರಣ್ಯ ಸಮಿತಿಯನ್ನ ಮಾಡೋದ್ರ ಮುಖಾಂತರ ಯಾರು ಅಧಿಕಾರವನ್ನು ಮಾಡ್ಕೊಂಡಿದ್ದಾರೋ ಅವ್ರಿಗೆ GPS ಅನ್ನ ಮಾಡೋದ್ರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅನ್ನುವಂಥ ಕೇಂದ್ರ ಸರ್ಕಾರದ ಒಂದು ಸಂದೇಶ ಇತ್ತು. ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಜನ GPS ಅನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯನ್ನು ಸಲ್ಲಿಸಿದ್ದು ಕೆಲವಷ್ಟು ರಿಜೆಕ್ಟ್ ಆಗಿರುವಂಥದ್ದು, ಇನ್ನೂ ವಿಚಾರಣೆ ಇರ್ತಕ್ಕಂಥದ್ದು ಕೂಡ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಅವ್ರು ಒಂದೇನೆ GPS ಆಗಿರ್ತಕ್ಕಂಥ ಜಮೀನಲ್ಲಿ ನಾವ್ಯಾರು ಕೂಡ ಇಲಾಖೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ. ಅವ್ರು ಏನು ಕೃಷಿ ಮಾಡ್ತಾರೋ ಅವರಿಗೆ ಸಹಕಾರ ಇದ್ದೇ ಇರುತ್ತೆ. ಅದನ್ನ ಮಂಜೂರಿ ಮಾಡುವಂತಹದ್ದು ನಾನು ತಾವು ಕೊಟ್ಟಂತ ಅವಕಾಶದಲ್ಲಿ ಮೊದಲನೇ ಶಾಸನ ಸಭೆಯಲ್ಲಿ ಕೂಡ ನಾನು ಪ್ರಸ್ತಾಪವನ್ನು ಮಾಡಿ ಈಗ ಯಾರು ಅರ್ಜಿಯನ್ನು ಮಾಡಿದಾರೋ GPS ಆಗಿದೆಯೋ
ಅದು ಸಕ್ರಮ ಆಗಬೇಕು ಅಂತ ವಿಚಾರದಲ್ಲಿ ವಿಧಾನಸಭೆ ಪ್ರಸ್ತಾಪವನ್ನು ಮಾಡಿ ಅದು 3-4 ಬಾರಿ ಸಮಿತಿಯ ಸಭೆಗಳಾದ ನಂತರದಲ್ಲಿ ಹಿಂದಿನ ಅಧಿವೇಶನದಲ್ಲಿ ಅದನ್ನ 3 ತಲೆಮಾರಿದಂಥದನ್ನ 1 ತಲೆಮಾರಿಗೆ ತರಬೇಕು. ಯಾರು GPS 3 ಎಕರೆ ಮಾಡಿದರೋ ಅದು ಸಕ್ರಮ ಮಾಡಬೇಕು ಅಂತ ವಿನಂತಿಯನ್ನ ಅಸೆಂಬ್ಲಿಯಿಂದ ಎಲ್ಲ ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ಒಕ್ಕೂಟದಿಂದ ಅದನ್ನ ಕೇಂದ್ರ ಸರ್ಕಾರಕ್ಕೆ ಮಂಜೂರಿಗಾಗಿ ನಾವು ಕಳಿಸಿದ್ದೀವಿ. ನಾವು ಆದರೆ ಕೇಂದ್ರ ಸರ್ಕಾರವು ಕೂಡ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಸಂಸದರು ಈ ಮಲೆನಾಡು ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಕೂಡ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತುವ ಮುಖಾಂತರ ರಾಜ್ಯ ಸರ್ಕಾರದಿಂದ ಹೋಗ್ತಕ್ಕಂಥ ಮನವಿ ಏನಿದೆಯೋ ಅದನ್ನ ಪುರಸ್ಕಾರ ಆ ಅತಿಕ್ರಮಣದಾರರಿಗೆ ಒಂದು ಮಂಜೂರಿಕೆಯನ್ನು ಕೊಡಬೇಕು ಅನ್ನೋ ವಿನಂತಿಯನ್ನ ಈ ಮಂಜೂರಿ ಕೊಡಬೇಕು ಅಂತ ವಿನಂತಿಯನ್ನ ಈ ಸಂಘಕ್ಕೆ ಬಯಸ್ತೇನೆ. ಹೀಗೆ ನಾ ಇಲಾಖೆಯವರು ಕೂಡ ನಾನು ಹೇಳ್ತೇನೆ ಇಷ್ಟೇ, ಇವತ್ತೇನು ನಿಮ್ಮ ಇಲಾಖೆ ಜೊತೆಗೆ ಸಾರ್ವಜನಿಕ ಎಲ್ಲರೂ ಕೂಡ ಎಲ್ಲ ರೀತಿಯ ಸಹಕಾರ ನಿಮ್ಗೆ ಸಿಗುತ್ತೆ. ಈಗಾಗಲೇ ಕೊಡ್ತಾನೆ ಇರುವಂಥದ್ದು ತಾವು ನೋಡ್ತಾ ಇದ್ದೀನಿ ನೀವು. ಆದರೆ ಸಣ್ಣ ಪುಟ್ಟ ಏನಿದೆಯೋ ಅದನ್ನೇ ಸರಿಪಡಿಸುವ ಮುಖಾಂತರ ತಾವು ಬದುಕಿಗಾಗಿ ಜೀವನಕ್ಕಾಗಿ ಏನು ಸ್ವಲ್ಪ ಅರ್ಥವನ್ನು ಮಾಡ್ತಿದ್ದಾರೋ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇಲ್ಲ, ಅದಾಗೋ ರೀತಿಯಲ್ಲಿ ನೀವು ನಡೆಸಲು ಹೋಗ್ಬೇಕಾಗುತ್ತೆ. ಆದರೆ ಇನ್ನೊಂದಿದ್ರೆ ನಮ್ಮ ಕೆಲವೊಂದಿಷ್ಟು ಜನರು ಅದನ್ನ ಹೇಳಲೇಬೇಕಾಗ್ತದೆ. ಸೊ ನೀವೇನೋ ಅಧಿಕಾರ ಮಾಡ್ಕೊಂಡ್ರು ಅದರಲ್ಲೇ ಫಾರೆಸ್ಟ್ ಒಂದು ಸ್ವಲ್ಪ ಮಾನವಳ ಇರತ್ತೆ, ಇಲ್ಲ ಅಂತಲ್ಲ. ಯಾರೇನು ನಾವೇನು ಅಷ್ಟೇ ಅಳತೆ ಮಾಡಿ ನಾವು GPS ಮಾಡಿರಲ್ಲ, ಅದು ಮಾಡಿರೋದನ್ನ ಇಲಾಖೆ ನೋಡಿರಲ್ಲ. ಅದನ್ನು ಆ ಕೆಲವೊಂದಿಷ್ಟು ಜನ ಸ್ವಾರ್ಥಿಗಳು ಹೋಗೋದು ಚುಚ್ಕೊಡೋದು, ಅವು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದಾರ, ಅದು ಸ್ವಲ್ಪ ತೆರವು ಮಾಡಿಕೊಡಿ ಅನ್ನುವಂಥ ಸಣ್ಣತನ ಯಾರು ಕೂಡ ಮಾಡಬಾರ್ದು. ಒಂದು ರೈತ ಏನಾದರೂ ಮಾಡಿದಿದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವರು ಅನ್ನದಾತ ಅಂತ ನಾವೇನು ಬಾಯ್ಕೊಂಬ ಹೇಳ್ತೀವಿ. ನಾವು ಅಂತ ಅನ್ನದಾತ ಅಂತ ಭೂಮಿಯಲ್ಲಿ ಬೆಳೆಯನ್ನು ಬೆಳ್ತಕ್ಕಂಥ ರೈತರಿಗೆ ಅದು ಏನಾದ್ರು ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀವಿ